ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂತ ಅಂದರೆ, ತುಂಬ ಜನ ಇವತ್ತು ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡ್ತೀರಾ. ಸೊ ಏರ್ಪಾಡ್ಸ್ಗಳನ್ನ ಶಾಪಿಂಗ್ ಮಾಡ್ತಾ ಇರ್ತೀರಾ. ಸೊ ಆ ಏರ್ಪಾಡ್ಸ್ಗಳನ್ನ ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ, ಕೆಲವೊಂದು ಬ್ರ್ಯಾಂಡ್ಗಳು ತುಂಬ ಮೋಸ ಮಾಡುತ್ತೆ. ಅದು ನಮಗೆ ರಿಪೇರಿಗೆ ಬಂದ ಮೇಲೇ ಗೊತ್ತಾಗೋದು, ಅಲ್ಲಿವರೆಗೂ ಕೂಡ ಗೊತ್ತಾಗಲ್ಲ. ಸೊ ಏನಪ್ಪಾ ಅಂದರೆ, ನಾನು ಇದೇ ಥರ ಒಂದು 6 ಮಂತ್ ಬ್ಯಾಕು ಒಂದು ರಿಯಲ್ಮಿ ಅವ್ರದ್ದು ಏರ್ಪಾಡ್ಗಳನ್ನ ತೊಗೊಂಡಿದ್ದೆ. ಸೊ ಏರ್ಪಾಡನ್ನು ತೊಗೊಂಡು 6 ಮಂತ್ ಆಗಿದೆ ಅಷ್ಟೇ. 6 ಮಂತಲ್ಲಿ ಆಲ್ರೆಡಿ ಚಾರ್ಜ್ ಆಗ್ತಾ ಇಲ್ಲ. ಸೊ ನೋಡ್ಬೋದು ನೀವು, ಇದರ ಬೆಲೆ ಬಂದು 3,000 ಅಂದರೆ 3,000+ ಇದು ಆ್ಯಕ್ಚುಲಿ. ಸೊ ಇದನ್ನು ನಾನು ಆಫರಲ್ಲಿದೆ ಅಂದ್ಬಿಟ್ಟು ಒಂದು ₹500 ಕಡಿಮೆ ಸಿಗ್ತಾ ಇದೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಬಟ್ ಏನಪ್ಪ ಅಂದರೆ, ಇವಾಗ ನೋಡಿದ್ರೆ ವರ್ಕ್ ಆಗ್ತಾ ಇಲ್ಲ. ಅಂದರೆ ಚಾರ್ಜಿಂಗು ಟೋಟಲಿ ಕಂಪ್ಲೀಟ್ಲಿ ನಿಲ್ಲು, ಏನು ಚಾರ್ಜಿಂಗ್ ಲೈಟು ಕೂಡ ಬರ್ತಿಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಇದು ಏನು ಅಂದರೆ, ಸೇಫಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಫೀಸ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ, ಅಥವಾ ಯಾವುದಾದ್ರೂ ಕಾಲ್ಸ್ ಇಂಪಾರ್ಟೆಂಟು ಬೈಕ್ ಜರ್ನಿ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ಯಾವ ಟೈಮಲ್ಲೂ ಯೂಸ್ ಮಾಡ್ತಾ ಇಲ್ಲ. ಸೊ ಇದು ಆಲ್ರೆಡಿ 6 ಮಂತ್ಗೆ ಚಾರ್ಜಿಂಗೇ ಆಗ್ತಾ ಇಲ್ಲ. ಅರೌಂಡ್ 6 to 8 ಮಂತ್ ಆಯಿತು ನಾನು ತೊಗೊಂಡು. ಸೊ ಚಾರ್ಜಿಂಗೇ ಆಗ್ತಾ ಇಲ್ಲ. ಚಾರ್ಜಿಂಗ್ ಹಾಕಿದ್ರೆ ಇಲ್ಲಿ ಲೈಟ್ ಬರ್ತಾ ಇತ್ತು ಮುಂಚೆ, ಆ ಲೈಟ್ ಕೂಡ ಬರ್ತಾ ಇಲ್ಲ. ಸೊ ಇದ್ರ ಸಲುವಾಗಿ ನಾನು ಏನು ಮಾಡಿದೆ ಅಂದರೆ, ಕಸ್ಟಮರ್ ಕೇರ್ ಫೋನ್ ಮಾಡಿದೆ. ಡೈರೆಕ್ಟಾಗಿ ಹೋಗಿ ಚಾರ್ಜಿಂಗ್ ಹಾಕಿ ಸರ್, 2 hours ಚಾರ್ಜಿಂಗ್ ಹಾಕಿ ರೀಸೆಟ್ ಮಾಡಿ, ಆಗಲಿಲ್ಲ ಅಂದರೆ ಹೋಗಿ ಸರ್ವಿಸ್ ಸೆಂಟರ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲೋ ಕೊಡಿ ಅಂತ ಹೇಳಿದ್ರು. ನಾನು ಹತ್ತಿರದಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ಸೆಂಟ್ರಿಗೆ ಹೋಗಿ ಕೊಟ್ಟೆ. ಬಟ್ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ನನಗೆ. ಸೊ ಒಂದಿನ ಇಸ್ಕೊಂಡು ಚೆಕ್ ಮಾಡಿದ್ರು. ಚೆಕ್ ಮಾಡಾದ್ಮೇಲೆ ಇಲ್ಲ ಸರ್, ಇದು ಚಾರ್ಜಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟರು. ಮೇಡಮ್ ವಾರಂಟಿ ಇದೆ, ಸೊ ಈ ವಾರಂಟಿನ ಕ್ಲೈಮ್ ಮಾಡಿ ಅಂತ ಹೇಳಿದ್ದಕ್ಕೆ, ಸರ್ ಈ ಥರ ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳಾಗಿದ್ರೆ ನಾನು ತಗೊಳ್ಳಲ್ಲ ಸರ್ ಅಂತ ಹೇಳಿದ್ರು. ಅಂದರೆ ಈಗ ನಾರ್ಮಲಾಗಿ ನೋಡಿ, ಈ ಮೇಲ್ಗಡೆ ಇರ್ತಕ್ಕಂಥ ಈ ಪಾಡ್ ಏನಿದೆಯಲ್ಲ, ಇದನ್ನು ನಾವು ಜೇಬಲ್ಲಿ ಇಟ್ಕೊಂಡು ತೆಗೆಯೋದು ಹಾಕೋದು ಮಾಡ್ತಾ ಇದ್ರೆ ನಾರ್ಮಲಾಗಿ ಏನಾಗುತ್ತೆ, ಸಣ್ಣ ಪುಟ್ಟ ಸ್ಕ್ರ್ಯಾಚ್ಗಳಾಗುತ್ತೆ, ಅಥವಾ ಈ ಪೇಂಟ್ಗಳೆಲ್ಲ ಹೋಗುತ್ತೆ. ನೀವು ನೋಡ್ಬೋದು, ಇಲ್ಲಿ ಪೇಂಟ್ ಎಲ್ಲ ಹೋಗಿದೆ ನೋಡಿ, ಈ ಥರ ಪೇಂಟ್ ಎಲ್ಲ ಹೋಗ್ತಾ ಇರುತ್ತೆ. ಈಗ ನಾವು ಇದನ್ನು ತಗೊಂಡು ಏನೋ ಪಿನ್ನಲ್ಲಿ ತಗೊಂಡು ಕೆರೆಯೋಕ್ಕಂತೂ ಆಗಲ್ಲ. ಸೊ ನಾವು ಹಾಕೋದು ತೆಗಿಯೋದು ಮಾಡ್ತಾ ಇರ್ತೀವಿ, ಅಥವಾ ನೆಲದಲ್ಲಿ ಇಟ್ಟಿರ್ತೀವಿ, ಸಣ್ಣ ಪುಟ್ಟ ಸ್ಕ್ರಾಚ್ಗಳು ಆಗ್ತಾ ಇರ್ತವೆ, ಪೇಂಟ್ ಹೋಗ್ತಾ ಇರುತ್ತೆ. ನಾರ್ಮಲಿ ಯಾವುದೇ ಪ್ರಾಡಕ್ಟ್ ಆದ್ರೂ ಯೂಸ್ ಮಾಡ್ತಾ ಪೇಂಟ್ ಹೋಗುತ್ತೆ. ಇವರು ಇದನ್ನ ನೋಡ್ಕೊಂಡು ಪೇಂಟ್ ಹೋಗಿರೋದ್ರಿಂದ ತಗೊಳ್ಳೋದಕ್ಕಾಗಲ್ಲ ಸರ್, ವಾರಂಟಿ ಕ್ಲೈಮ್ ಆಗಲ್ಲ, ನಮ್ಮ ಪಾಲಿಸಿಲಿ ಇಲ್ಲ ಆ ಥರ ಅಂತ ಹೇಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಪೇಂಟ್ ಹೋಗ್ಬಾರ್ದು ಅಂದರೆ ನಾವೇನ್ ಮಾಡಬೇಕು ಅಂದರೆ, ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ ಒಳಗಡೆ ಹಾಗೆ ಹಾಕಿ ನೀಟಾಗಿ ಇಟ್ಬಿಡ್ಬೇಕು ಅನ್ನೋ ಒಂದು ರೀತಿಲಿ ಇವ್ರು ಹೇಳ್ತಾ ಇದ್ದಾರೆ. ಯೂಸೇ ಮಾಡಬಾರ್ದು, ಇವ್ರ ಪ್ರಾಡಕ್ಟ್ ತಗೊಂಡು ಹಂಗೆ ಇಟ್ಕೊಬೇಕು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಮೇಲ್ಗಡೆ ಪೇಂಟ್ ಹೋಗ್ತಕ್ಕಂಥದ್ದು ಕಾಮನ್, ಅದು ನಿಮ್ಗೂ ಕೂಡ ಗೊತ್ತು. ಬಟ್ ಇವ್ರೇನಪ್ಪಾ ಅಂದ್ರೆ, ಈ ಪೇಂಟ್ ಹೋಗಿರೋದ್ರಿಂದ ವಾರಂಟಿ ಕ್ಲೈಮ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಜವಾಗ್ಲೂ ಬ್ಯಾಡ್ ಸರ್ವಿಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಇವೆಲ್ಲ ಪೇಂಟ್ ಎಲ್ಲ ಹೋಗುವಂಥದ್ದು ಕಾಮನ್ ಆಗಿ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡಾಗ ನಾರ್ಮಲ್ ಆಗಿ ಅದೆಲ್ಲ ಸಣ್ಣ ಪುಟ್ಟ ಸ್ಕ್ರಾಚ್ಗಳು ಆಗೇ ಆಗುತ್ತೆ. ಬಟ್ ಇದನ್ನೇ ಅವರು ಇದನ್ನಾಗಿ ಇಟ್ಕೊಂಡು ಸೊ ಕ್ಲೈಮಿಂಗ್ ಕೊಡಲಿಲ್ಲ. ಕಸ್ಟಮರ್ ಕೇರ್ ಫೋನ್ ಮಾಡಿದ್ರು ಕೂಡ ಅವರು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಅದೇ ರೀತಿ ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗಿ ಕೊಟ್ಟರೆ ಅವರು ಕೂಡ ಇದನ್ನ ತಗೊಳ್ಳಿಲ್ಲ. ಸೊ ವಾರಂಟಿ ಕ್ಲೈಮ್ ಆಗಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಇದ್ರ ಬೆಲೆ ₹3,000. ₹3,000 ಇವತ್ತಿನ ₹1 ಕೂಡ ಬೆಲೆ ಇಲ್ಲ ಇದು. ಸೊ ಹಾಳಾಗಿದೆ, ಚಾರ್ಜಿಂಗ್ ಆಗ್ತಾ ಇಲ್ಲ. ಸೊ ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತ ಅಂದರೆ, ದಯವಿಟ್ಟು ಯಾರಾದರೂ ಈ ಥರ ತಗೊಳ್ಳೋ ಅಂಥವ್ರು ನೋಡಿ ತಗೊಳ್ಳಿ. ಏಕೆಂದರೆ ನನ್ನ ಪ್ರಕಾರ ಈ ಥರ ವೈರ್ಲೆಸ್ ತಗೊಳ್ಳೋದಕ್ಕಿಂತ ವಿತ್ ವೈರ್ ಬರುತ್ತೆ ನೋಡಿ, ಸೊ ಅದನ್ನು ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಏಕೆ ಅಂತಂದರೆ, ಅದು ನಾನೊಂದು ಬೋಟ್ ಅವ್ರದ್ದು ತಗೊಂಡಿದ್ದೆ, ಅದು ಇನ್ನೂ ಕೂಡ ವರ್ಕ್ ಆಗ್ತಾ ಇದೆ. ಅರೌಂಡ್ ಒಂದು 3-4 ಇಯರ್ಸ್ ಆಯಿತು, 4 ಇಯರ್ಸ್ ಆಯಿತು, ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಬಟ್ ಇದು ವಿತಿನ್ 6 ಮಂತಲ್ಲೇ ಹಾಳಾಗಿದೆ, ಚಾರ್ಜಿಂಗ್ ಆಗ್ತಾ ಇಲ್ಲ. ಸೊ ಅದರಿಂದ ನೋಡಿ ತಗೊಳ್ಳಿ. ಕೆಲವು ಕಂಪ್ನಿಗಳದ್ದು ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ, ಬಟ್ ಕೆಲವು ಕಂಪ್ನಿ ನೀಟಾಗಂತೂ ಕೊಡ್ತಿಲ್ಲ. ರಿಯಲ್ಮಿ ಅವ್ರದ್ದು ಎಲ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿದಷ್ಟೇ. ಅಕಸ್ಮಾತ್ ನೀವು ಒಳ್ಳೆ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ರಿವ್ಯೂಸ್ನ ನೋಡಿ, ನೀಟಾಗಿ ರಿವ್ಯೂಸ್ ನೋಡಿ, ಗ್ಯಾರಂಟಿ, ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಓದ್ಲಿಕ್ಕಂತೂ ಆಗಲ್ಲ. ಬಟ್ ಅದರಲ್ಲೂ ನಾನು ಹೇಳ್ತಾ ಇರೋದು, ಈಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಇದು ವರ್ಸ್ಟ್ ಅಂದ್ರೆ ವರ್ಸ್ಟ್ ಸರ್ವಿಸ್ಸು. ಏನಾದ್ರು ಕೆಟ್ಟೋದ್ರೂ ಕೂಡ ನಿಮಗೆ ಯಾವುದೇ ರೀತಿ ವಾರಂಟಿ ಕೊಡಲ್ಲ, ಅವರು ತಗೊಳ್ಳಲ್ಲ ಅನ್ಕೊಂಡು ರಿಜೆಕ್ಟ್ ಮಾಡ್ತಾರೆ. ಅದರಿಂದ ಹೇಳ್ತಾ ಇರೋದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.